ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಚುನಾವಣೆಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದಿದೆ. ಸೊ ಈ ಕುರಿತಾಗಿ ಮಾತನಾಡೋದಕ್ಕೆ ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿಗಳು ನನ್ನ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನ ಮಾಡಬೇಕು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಸೊ ಈ ಒಂದು ಚುನಾವಣೆ ವಿಚಾರವಾಗಿ ವಿದ್ಯಾರ್ಥಿಯಾಗಿ ತಮ್ಗೆ ಏನ್ ಅನ್ಸುತ್ತೆ ಅಂತ? ನಮಗೂ ಒಂದು ರೈಟ್ಸ್ ಇದೆ ಅನ್ಸುತ್ತೆ. ಅಂದರೆ ನಮ್ಗೇನು ಬೇಕು ಅಂತ ನಾವೇ ಕೇಳಿ ಪಡ್ಕೋಬೋದು ಅಂತ ಅನ್ಸುತ್ತೆ. ಒಳ್ಳೇದು ಅನ್ಸುತ್ತೆ. ಹಾಂ ಸರ್. ಕವನ ಸರ್. ಮೇಡಮ್, ತಾವು ಕೂಡ ವಿದ್ಯಾರ್ಥಿ ಇದ್ದೀರಾ. ಸೊ ವಿದ್ಯಾರ್ಥಿ ಸಂಘಗಳ ಚುನಾವಣೆ ಇಷ್ಟು ದಿನ ಇರಲಿಲ್ಲ. ಸೊ ಈಗ ಅದನ್ನ ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ತೀರ್ಮಾನ ಮಾಡ್ಕೊಂಡಿದೆ. ಇದರಿಂದ ಅನುಕೂಲ ಆಗತ್ತಾ ಅನಾನುಕೂಲ ಆಗತ್ತಾ ಅಂತ? ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಇವಾಗ ಒಂದು ಮಕ್ಳನ್ನ ಸಮಾಜದಲ್ಲಿ ನಿಂಗೆ ಏನು ಗೊತ್ತಿಲ್ಲ ಅಂತ ಇದು ಮಾಡ್ತಾರೆ. ಅವ್ರಿಗೂ ಒಂದು ರೈಟ್ಸ್ ಅಂತ ಸಿಕ್ಕಿದ್ರೆ ಅವರು ಅವ್ರನ್ನ ಅಧಿಕಾರಗಳನ್ನ ಇದು ಮಾಡ್ಬೋದು. ಇವಾಗ ಹೆಂಗೆ ದೊಡ್ಡವರೆಲ್ಲ ಅವ್ರ ಅಧಿಕಾರಗಳನ್ನ ಮುಂದೆ ಇದು ಮಾಡ್ತಿದ್ದಾರೆ, ಆ ಥರ ನಾವು ಅಧಿಕಾರ ಮುನ್ನಡೆಸಿ ಮುಂದಿನ ಪ್ರಜೆಗಳು ನಾವೇ ಆಗ್ಬೋದು ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಸಿಕ್ಕಿದ್ರೆ. ಆದರೆ ಅದರಲ್ಲಿ ಏನಕ್ಕೆ ತೊಂದರೆ ಆಗುತ್ತೆ ಅಂದರೆ ಇವಾಗ ನಾವು ಲೀಡರ್ ಆದ್ವಿ, ಅವ್ರು ಲೀಡರ್ ಆಗಿಲ್ಲ ಅಂತ ಮತ್ತೆ ಮಕ್ಕಳಲ್ಲೂ ಆ ಥರ ಭೇದ ಭಾವ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಇವಾಗ ಸಣ್ಣ ಮಕ್ಕಳಲ್ಲೂ ಆ ಥರ ಇವಾಗ ಭೇದ ಭಾವ ಸ್ಟಾರ್ಟ್ ಆಗಿ ಅದು ತೊಂದರೆ ಆಗುತ್ತೆ ಸರ್. ಮೇಡಮ್, ಈಗ ಚುನಾವಣೆ ಮಾಡೋದ್ರಿಂದ ಅನುಕೂಲನೂ ಇದೆ, ಬಟ್ ಅನಾನುಕೂಲಗಳು ಮೇಜರ್ ಆಗಿ ಹೇಳೋದಾತಂದ್ರೆ ರ್ಯಾಗಿಂಗ್ ಜಾಸ್ತಿ ಆಗ್ಬೋದು, ಕಿರುಕುಳ ಜಾಸ್ತಿ ಆಗ್ಬೋದು ಅಂತಕ್ಕಂಥ ಮಾತು ಇದೆ. ಸೊ ಇದೆಲ್ಲ ಆಗುವಂತ ಸಾಧ್ಯತೆಗಳು ಇದೆ ಅನ್ಸುತ್ತಾ ಈ ಎಲೆಕ್ಷನ್ ಆದ್ರೆ? ಹೌದು ಸರ್. ಇವಾಗ ಲೈಕ್ ಒಂದೇನಾದ್ರೂ ಒಂದು ಕೆಲಸ ಆಗ್ತಿದೆ ಅಂದರೆ ಒಳ್ಳೇದೆಷ್ಟಾಗುತ್ತೋ ಅಷ್ಟೇ ಕೆಟ್ಟದ್ದು ಕೂಡ ಇರುತ್ತೆ. ಇದರಿಂದ ಒಳ್ಳೇದು ಕೂಡ ಆಗುತ್ತೆ, ಎಲ್ಲೋ ಒಂದು 10% ರಾಂಗ್ ಕೂಡ ಆಗುತ್ತೆ. ಯಾಕಂದರೆ ಈಗ ಒಬ್ಬರು ಲೀಡರ್ ಆದರೆ ಯಾರೂ ಎಕ್ಸೆಪ್ಟ್ ಮಾಡಲ್ಲ, ನಾವು ಆಗ್ಬೋದಿತ್ತಲ್ವಾ ಅವ್ರು ಆಗ್ಬೋದಿತ್ತಲ್ವಾ ಅನ್ನೋ ಒಂದು ಪಾರ್ಶಾಲಿಟಿ ಬಿಲ್ಡ್ ಆಗುತ್ತೆ ಸ್ಟೂಡೆಂಟ್ಸ್ ಮತ್ತು ಹಾಗೆ ಒಳ್ಳೆಯದು ಕೂಡ ಇದೆ. ಸೊ ದಟ್ ಹೇಗೆ ಅಂದರೆ ಇವಾಗ ನಮಗೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಬಿಲ್ಡ್ ಆಗುತ್ತೆ. ಸೊ ನಾವು ಫ್ಯೂಚರ್ನ ಒಂದು ಒಳ್ಳೆ ಸ್ಟೇಜಿಗೆ ತೊಗೊಂಡೋಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಯೂಸಸ್ ಕೂಡ ಇದೆ, ಲೈಕ್ ಅದೇ ಥರ ಅನ್ಯೂಸಸ್ ಕೂಡ ಇದೆ. ಸೊ ಧನುಷ್ ಮೇಡಮ್, ಇದು ಒಂದು ರೀತಿಯ ಒಂದು ಹೊಸ ಬೆಳವಣಿಗೆ ಅಂತ ಹೇಳಬೇಕು ಶಿಕ್ಷಣ ಕ್ಷೇತ್ರದಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಅಂತ. ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಅವಕಾಶ ಕೊಟ್ಟಾಗ ಅವ್ರು ಇನ್ನೂ ಡೆವಲಪ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಬೆಳವಣಿಗೆ ತಮ್ಮ ಮಟ್ಟಿಗೆ ಏನನ್ಸುತ್ತೆ? ಒಳ್ಳೆ ಬೆಳವಣಿಗೆನೇ ಅನಿಸುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಸ್ಕೂಲು ಕಾಲೇಜ್ ಸಿಕ್ಕಿರಲ್ಲ, ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸಂಜನಾ. ಸೊ ಒಟ್ಟಿನಲ್ಲಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆದರೆ ಅದರಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಸರ್ಕಾರ ಅಂತಿಮವಾಗಿ ಇದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.